ಮೋರೋವರ್ ಐ 24 ಬಾರ್ನ್. ನನಗೆ ಶುಕ್ರನೇ ಇಂಪಾರ್ಟೆಂಟ್. ಆದ್ರೆ ನನ್ನಲ್ಲಿ ಶುಕ್ರನೇ ಇಲ್ಲ. ಐಷಾರಾಮಿ ಜೀವನ, ಸೌಂದರ್ಯ ಎಲ್ಲವನ್ನು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಇದನ್ನ ಇಟ್ಕೊಂಡಿದ್ದೀನಿ. ಎಂತ ನಂಬರ್ ನಿಂದು ಸೂಪರ್. ಈ ಸುಮ್ಮನೆ ಒಂದು ಪೇಪರ್ ಅಲ್ಲಿ ಎಲ್ಲ ಸಫೈರ್ ಅಂತ ಬರೆದು ಪಾಕೆಟ್ ಅಲ್ಲಿ ಇಟ್ಕೊಂಡ್ರೆ ನಿಮ್ ದುಡ್ಡು ಬಂದೇ ಬರುತ್ತೆ. ಈ ಮೌಂಟ್ ಆಫ್ ವೀನಸ್ ಅನ್ನ ಆಕ್ಟಿವೇಟ್ ಮಾಡುತ್ತೆ 24. ಈಗ ನಾವು ಬರ್ಕೊಳ್ಳೋದ್ರೆ ಏನ್ ಬರ್ಕೊಬಹುದು? 24 ಐಷಾರಾಮಿ ಜೀವನಕ್ಕೆ ಬಾಗಿಲುಗಳು ತೆರೆಯುತ್ತೆ. ತೋರ್ತಿಲ್ಲ, ದಿಕ್ಕೇ ಕಾಣ್ತಿಲ್ಲ, ಗೊತ್ತಿಲ್ಲ ಅಂತ ಅನ್ಕೊಳ್ತೀವಿ ಗೊತ್ತಾ? ಅವಾಗ ಡಿವೈನ್ ಇಂಟರ್ವೆನ್ಷನ್ಗೆ ನಮಗೆ ಬೇಕಾಗಿರುತ್ತೆ ಪರ್ಪಲ್ ಫಾರ್ ದಿ ಹೈಯೆಸ್ಟ್ ಗುಡ್ ಅಂತ ಹೇಳ್ತೀವಿ. ಅದಕ್ಕೆ ಬೇಕಾಗುತ್ತೆ ಪರ್ಪಲ್. ದೆನ್ ಬ್ಲಾಕ್ ಇಸ್ ಫಾರ್ ಪ್ರೊಟೆಕ್ಷನ್. ಸೊ ನೀವು ಕಾಂಪಸ್ ಅಲ್ಲಿ ಹುಡುಕ್ತಾಗ ವೆಸ್ಟ್ ಝೋನ್ ಅಲ್ಲಿ W4 ಮೇಲೆ ನೀವು ಏನೇ ಅನ್ಸಿದ್ರು ಇಟ್ ಇಸ್ ಅ ವಿಶ್ ಫುಲ್ಫಿಲ್ಮೆಂಟ್ ಝೋನ್. ಇದೇನ್ ಗೊತ್ತಾ? ಶುಕ್ರ ಇದು ಸಿಲ್ವರ್. ಅದೇನು ಶುಕ್ರನ ಬ್ಯಾಲೆನ್ಸ್ ಮಾಡೋ ರಿಂಗು. ಪ್ಲಾಟಿನಮ್ ಸಿಲ್ವರ್. ಸಿಲ್ವರ್. ಶುಕ್ರಗೆ ಫ್ರೆಂಡ್ ಇಸ್ ಮೂನ್. ಓಕೆ, ಮೂನ್ಗೆ ಸಿಲ್ವರ್. ಜಸ್ಟ್ ಬೈ ವೇರಿಂಗ್ ಸಿಲ್ವರ್ ಆಟೋಮ್ಯಾಟಿಕ್ಲಿ ಶುಕ್ರ ಬ್ಯಾಲೆನ್ಸ್ ಆಗುತ್ತೆ. ಆದರೆ ಇದು ಬೇರೆ ರೀತಿಯ ಒಂದು ರಿಂಗು. ಇಟ್ಸ್ ಅನ್ ಆರಿಕ್ ರಿಂಗ್. ನನ್ನ ಆರಾ ಅಲ್ಲಿ ಶುಕ್ರ ತುಂಬಾ ಕಡಿಮೆ ಇದೆ. ಮೋರೋವರ್ ಐ 24 ಬಾರ್ನ್. ನನಗೆ ಶುಕ್ರನೇ ಇಂಪಾರ್ಟೆಂಟ್. ಆದ್ರೆ ನನ್ನಲ್ಲಿ ಶುಕ್ರನೇ ಇಲ್ಲ. ಐಷಾರಾಮಿ ಜೀವನ, ಸೌಂದರ್ಯ ಎಲ್ಲವನ್ನು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಇದನ್ನ ಇಟ್ಕೊಂಡಿದ್ದೀನಿ. ಎಂತ ನಂಬರ್ ನಿಂದು ಸೂಪರ್ ನಂಬರ್ 24. ಓ ನೈಸ್. ಇದು ಸ್ವಿಚ್. ದಿಸ್ ಇಸ್ ದಿ ಮೌಂಟ್ ಆಫ್ ವೀನಸ್. ಓಕೆ, ಈಗ ಇದೆಲ್ಲ ಈ ಪೋರ್ಷನ್ ಇದಕ್ಕೆ ಎಲ್ಲ ಇದು ತುಪ್ಪ ಹಚ್ತಾರೆ. ಅದೆಲ್ಲ ಹಚ್ತಾರೆ, ಹೌದು. ಬಟ್ ಅದೆಲ್ಲ ಏನು ಮಾಡೋ ಅವಶ್ಯಕತೆ ಇಲ್ಲ. ಮಾಡ್ಬೋದು, ಬಟ್ ತುಪ್ಪ ಆಮೇಲೆ ನೆಕ್ಸ್ಟ್ ಬಿಟ್ರೆ ಕಷ್ಟ. ನೀವು ಈಗ ನೀನು ಏನಕ್ಕೆ 24 ಬರ್ಕೊಂಡು ಹೋಗೋದು? ಅದನ್ನೇ ಹೇಳಿದ್ದು. ಈ ಮೌಂಟ್ ಆಫ್ ವೀನಸ್ ಅನ್ನ ಆಕ್ಟಿವೇಟ್ ಮಾಡುತ್ತೆ 24. ಈಗ ನಾವು ಬರ್ಕೊಳ್ಳೋದ್ರೆ ಏನ್ ಬರ್ಕೊಬಹುದು? 24. ಲೆಫ್ಟ್ ಹ್ಯಾಂಡ್ ಅಲ್ಲಿ ಬ್ಲೂ ಕಲರ್ ಪೆನ್ ಅಲ್ಲಿ ಮೌಂಟ್ ಆಫ್ ವೀನಸ್ ಮೇಲೆ ಇಲ್ಲಿ 24 ಅಂತ ಬರ್ಕೊಳ್ಳೋದ್ರಿಂದ ಐಷಾರಾಮಿ ಜೀವನಕ್ಕೆ ಬಾಗಿಲುಗಳು ತೆರೆಯುತ್ತೆ. ಓಕೆ, ಇವಾಗ ನಾನು ಕೈ ಹಿಂಗ್ ಬರ್ದಿಟ್ಕೊಂಡೆ. ನಾನು ಬರ್ದಿಟ್ಕೊಂಡ್ಮೇಲೆ ಅದು ಇದು ಯಾವ ತರದ ಕೋಡ್ ಬರ್ದಿಟ್ಕೊಂಡ್ರು ನೀರ್ ಕುಡಿಬೇಕಾ? ಸ್ವಿಚ್ ವರ್ಡ್ ಯಾವ್ದು ಬರ್ದ್ರು? ಹೌದು. ವಾಟರ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಯು ಗೆಟ್ ಡಿಹೈಡ್ರೇಟೆಡ್. ನಾವು ಸಿನ್ಸ್ ಯು ಆರ್ ಆಸ್ಕಿಂಗ್ ಮೀ ಅಬೌಟ್ ದಿಸ್ ಮೌಂಟ್ ಆಫ್ ವೀನಸ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ 24 ಬರೆಯೋದ್ರಿಂದ ಸುಮಾರು ಸೊಲ್ಯೂಷನ್ ಸಿಗುತ್ತೆ. ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ನಂಬರ್ಸ್ ಇನ್ ದಿ ಯೂನಿವರ್ಸ್. 2 + 4 is also 6 by the way. 6 is ಶುಕ್ರನ ನಂಬರೇ. ತುಂಬಾ ಜನ ಕೇಳ್ತಾರೆ, ಮೇಡಮ್ ನೀವು ಬರೀ 6 ಬರ್ಕೋಬಹುದಲ್ಲ, ಯಾಕೆ 2 and 4 ಬರ್ಕೊಂಡಿದ್ದೀರಾ ಅಂತ. ದಟ್ ಇಸ್ ಬಿಕಾಸ್ 2 is the moon and 4 is ರಾಹು. ಈಗ ನೋಡಿ, ಭಾವನೆಗಳನ್ನು ಕಂಟ್ರೋಲ್ ಮಾಡೋದು. ಭಾವನೆಗಳನ್ನು ಹೆಚ್ಚಳ ಮಾಡೋದು, ಕಡಿಮೆ ಮಾಡೋದು, ನಮ್ಮ ಭಾವನೆಗಳ ಮೇಲೆ ಪ್ರಭಾವ ಬೀರೋದು ಚಂದ್ರನೇ. ಭಾವನೆಗಳ ರೂವಾರಿ. ಹೌದು, ಎಕ್ಸಾಕ್ಟ್ಲಿ. ನಾವು ಅದಕ್ಕೆ ಮೂನ್ ಸೈನ್ಸ್ ಅನ್ನ ನೋಡ್ತೀವಿ ವಿನಃ ಸನ್ ಸೈನ್ಸ್ ಅನ್ನು ನೋಡಲ್ಲ ನಾವು. ಗೊತ್ತಾಯ್ತಾ? ರಾಶಿ ಪ್ರಕಾರ ಹೇಳಿದಾಗ ಇವಾಗ ಮೇ 24th ಬಾರ್ನ್. ಸನ್ ಸೈನ್ ಜೆಮಿನಿ ಆಗಿದ್ರು ಮಕರ ರಾಶಿಗೆ ಏನಾಗುತ್ತೆ ಅಂತಾನೆ ನಾವು ನೋಡೋದು. ಐ ಡೋಂಟ್ ಸಿ ವಾಟ್ ಹ್ಯಾಪನ್ಸ್ ಫಾರ್ ಜೆಮಿನಿ. ಮೂನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ನಮ್ಗೆ ಇನ್ನೊಂದು, ನಾ ಮೊದ್ಲೇ ಹೇಳಿದ ಹಾಗೆ ಚಂದ್ರ ಯಾವ್ದ್ರ ಮೇಲೆ ತನ್ನ ಆಳ್ವಿಕೆಯನ್ನು ತೋರಿಸ್ತಾನೆ? ನೀರಿನ ಮೇಲೆ. ಟೈಡಲ್ ವೇವ್ಸ್ ಅಲ್ಲಿ ಅದಕ್ಕೆ ತಾನೇ ಏರುಪೇರಾಗೋದು ಹುಣ್ಣಿಮೆ, ಅಮಾವಾಸ್ಯೆ ಟೈಮಲ್ಲಿ. ನಮ್ ದೇಹನೂ ಅಷ್ಟೇ ನೀರು. ಅದಕ್ಕೆ ನಮ್ ದೇಹದಲ್ಲಿ ಭಾವನೆಗಳ ಏರುಪೇರು ಆಗೋದು. ಸೊ 2 is the moon, 4 is ರಾಹು. ಈಗ ರಾಹು ಮತ್ತೆ ಕೇತು ಕಾಲ್ಡ್ ದಿ ನೋಡ್ಸ್ ಆಫ್ ಡೆಸ್ಟಿನಿ ಅಂತ ಕರಿತೀವಿ ನಾವು. ಒಂದು ಐಷಾರಾಮಿ ಜೀವನ, ಒಂದು ಮಟೀರಿಯಲಿಸ್ಟಿಕ್ ಹ್ಯಾಪಿನೆಸ್, ಭೌತಿಕ ಸಮೃದ್ಧಿಯನ್ನು ಹುಡ್ಕೊಂಡು ಹೋದ್ರೆ ರಾಹು. ಕೇತು ಆಧ್ಯಾತ್ಮಿಕತೆಯ ಕಡೆಗೆ ತೊಡಗುತ್ತೆ. ಬೋತ್ ಆಫ್ ದಮ್ ತದ್ವಿರುದ್ಧವಾಗಿದ್ದಾರೆ. ಇಲ್ಲಿ ಚಂದ್ರ ಮತ್ತೆ ರಾಹು ಜೊತೆಗೆ ಸೇರಿದಾಗ, ನಮ್ಮ ಭಾವನೆಯಲ್ಲಿ ಸ್ಥಿರತೆ ಮೂಡಿದಾಗ, ನಾವು ಭೌತಿಕವಾದ ಆಸ್ತಿಗಳನ್ನು ಸಕ್ರಿಯವಾಗಿ ಗಳಿಸಿದಾಗ, ಆ 24ನ ಪವರ್ ಆಕ್ಟಿವೇಟ್ ಆದಾಗ್ಲೇ ಯು ಕ್ಯಾನ್ ಲಿವ್ ಅ ಗುಡ್ ವೆಲ್ದಿ ಲೈಫ್, ಸಮೃದ್ಧವಾದ ಜೀವನ. ಜಸ್ಟ್ 6 is ಶುಕ್ರ. ಆದ್ರೆ 2 + 4 is ಮೂನ್ ಪ್ಲಸ್ ರಾಹು, ವಿಚ್ ಗಿವ್ಸ್ ಯು ದಿ ಹೋಲ್ ಪವರ್ ಆಫ್ ಶುಕ್ರ. ಅದು ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ಅನ್ಕೊಳ್ತಾರೆ ನಂಬರ್ಸ್ ಸುಮ್ನೆ ನಂಬರ್ಸ್ ಯಾವ್ದೋ ನಂಬರ್ ಅಂತ. ಇಲ್ಲ, ಇವಾಗ ಹೇಳಿದ್ನಲ್ಲ 20. ಈಗ ನೋಡಿ, 2025 ನೋಡಿದ್ರೆ 2025 ನಿಮ್ಗೆ ಅನ್ಸಿಲ್ಲ ರೋಡ್ ರೇಜ್ ತುಂಬಾ ಜಾಸ್ತಿ ಆಗಿದೆ ಅಂತ? ಎಲ್ಲಿ ನೋಡಿದ್ರು ಯಾರು ನೋಡಿದ್ರು ಜಗಳ ಆಡ್ತಿದ್ದಾರೆ ಅಂತ? ಮಂಗಳದ ವರ್ಷ. ಪಿತ್ತ ನೆತ್ತಿಗೇರಿರುತ್ತೆ, ಕೋಪ ಎಲ್ರಿಗೂ ಕೋಪ. ಅದಕ್ಕೆ ಸ್ಕಂದ ಆಂಜನೇಯಗೆ ದಿನ ನಮಸ್ಕಾರ ಹಾಕ್ಬೇಕು. ಯಾಕೆ? ಅವ್ರಿಬ್ರೇ ಮಾರ್ಸಿನ ಶಕ್ತಿಯನ್ನು ಫ್ಲಿಪ್ ಮಾಡಕ್ ಸಾಧ್ಯ, ಹನುಮಂತ ಬದಲಾಯಿಸಕ್ ಸಾಧ್ಯ. ಸುಬ್ರಹ್ಮಣ್ಯ, ಹನುಮಂತ ಇವರಿಬ್ರೆ. ಸೊ ಈ ವರ್ಷ ತಾಳ್ಮೆಯಲ್ಲಿರ್ಬೇಕು, ಆರಾಮಾಗಿರ್ಬೇಕು, ಸ್ವಲ್ಪ ನೀರ್ ಕುಡೀರಿ, ಶಾಂತವಾಗಿರಿ. ಡೋಂಟ್ ಗೆಟ್ ಮಾರ್ಸ್ ಕ್ಯಾನ್ ಬಿ ಆಂಗರ್ ಆರ್ ಮಾರ್ಸ್ ಕ್ಯಾನ್ ಆಲ್ಸೋ ಬಿ
ಒಳ್ಳೆ ಅಗ್ರೆಷನ್, ಪ್ಯಾಷನ್, ಉತ್ಸಾಹ, ಕೆಚ್ಚು, ಏನೋ ಒಂದು ಜೀವನದಲ್ಲಿ ಸಾಧನೆ ಮಾಡ್ತೀನಿ ಅಂತ. ಆದ್ರೆ ಅದು ಯಾವ ರೀತಿಯಲ್ಲಿ ನಾವು ಅಳವಡಿಸ್ತೀವಿ ಅನ್ನೋದು ಡಿಪೆಂಡ್ಸ್ ಆನ್ ಅಸ್. ಮಂಗಳ ತನ್ನ ಪ್ರಭಾವನ ಬೀರ್ತಾ ಇದೆ. ಅದೇ ರೀತಿಯಲ್ಲಿ 2026 ಸೂರ್ಯನ ವರ್ಷ ಆಗಿದೆ. ಅಮೇಸಿಂಗ್ ಇಯರ್, ಎಂತ ಬ್ರಿಲಿಯಂಟ್ ಇಯರ್ ಫಾರ್ ಫ್ರೆಶ್ ಸ್ಟಾರ್ಟ್ಸ್. ನೋಡಿ, ಸೂರ್ಯನ ವರ್ಷದಲ್ಲಿ ತುಂಬಾ ಜನರಿಗೆ ಹೊಸ ಹೊಸ ಅವಕಾಶ ಸಿಗುತ್ತೆ, ತುಂಬಾ ಜನಕ್ಕೆ ಮದುವೆ ಆಗದೆ ಇರೋರಿಗೆ ಮದುವೆ ಆಗುತ್ತೆ, ತುಂಬಾ ಹೊಸ ಹೊಸ ವಿಷಯಗಳು, ಹೊಸ ಹೊಸ ಸ್ಟಾರ್ಟ್ಅಪ್ಗಳು, ಹೊಸ ಹೊಸ ಆವಿಷ್ಕಾರಗಳು ಆಗುವ ವರ್ಷ. ಬಿಕಾಸ್ ಸೂರ್ಯ ಇಸ್ ಅ ಸನ್. ಸನ್ ಅಂದ್ರೇನೆ ನೆಟ್ವರ್ಕಿಂಗು. ಯು ವಿಲ್ ಮೀಟ್ ದ ರೈಟ್ ಪೀಪಲ್ ಅಟ್ ದ ರೈಟ್ ಟೈಮ್ ಇನ್ ದ ರೈಟ್ ಪ್ಲೇಸ್ ಅಂಡ್ ಇಟ್ ವಿಲ್ ಓಪನ್ ಅಪ್. ವಂಡರ್ಫುಲ್. ಅಂಡ್ ಸನ್ ಅಂದ್ರೆ ಇಂಡಿವಿಜುವಾಲಿಟಿ, ನಾನು. ಸೊ ನನ್ನ ಜೀವನದಲ್ಲಿ ಒಳಿತನ್ನು ಮಾಡುವ ಒಂದು ಶಕ್ತಿಯನ್ನು ಅದು ಇನ್ನಷ್ಟು ಎಲಿವೇಟ್ ಮಾಡುತ್ತೆ, ಆಂಪ್ಲಿಫೈ ಮಾಡುತ್ತೆ 2026. ಬಟ್ ವಾಟ್ ಇಫ್ ದ ಸನ್ ಇಸ್ ವೀಕ್ ಫಾರ್ ಯು? ಆವಾಗ ಇದೆಯಲ್ಲ, ಇದನ್ನ ನಾವು ದ ಮೌಂಟ್ ಆಫ್ ಅಪೋಲೋ ಅಂತ ಕರಿತೀವಿ. ಸನ್ ಆರೆಂಜ್ ಕಲರ್ ಪೆನ್ ಅಲ್ಲಿ ಇಲ್ಲಿ 1 ಅಂತ ಬರ್ಕೊಳ್ಳಿ ಅಷ್ಟೇ. ಆದ್ರೆ ದಿನ ಆಗ್ಲೂ ಮಾಡಬೇಕು. ಒಂದಿನ ಸೊಪ್ಪು ತರಕಾರಿ ತಿಂದು ತೂಕನೇ ಕಡಿಮೆ ಆಗ್ತಿಲ್ಲ ಅಂದ್ರೆ ನಡೆಯಲ್ಲ. ದಿನಾ ಸೊಪ್ಪು ತರಕಾರಿ ತಿನ್ಬೇಕು, ದಿನಾ ವ್ಯಾಯಾಮ ಮಾಡ್ಬೇಕು, ದಿನಾ ಆಕ್ಟಿವೇಟ್ ಮಾಡ್ಕೋಬೇಕು, ದಿನಾ ಫೋನ್ ಅನ್ನು ಚಾರ್ಜ್ ಮಾಡ್ಬೇಕು. ಗೊತ್ತಾಯ್ತಾ? ಒಂದಿನ ಚಾರ್ಜ್ ಮಾಡ್ಬಿಟ್ಟು ಫೋನ್, ನಾನು ಫೋನ್ ಹೇಗೆ ಕೆಲಸ ಮಾಡ್ತಿಲ್ಲ ಅಂದ್ರೆ ನಡೆಯತ್ತಾ? ಸೇಮ್ ಲಾಜಿಕ್. ಸೊ ದಿನ 24 ಬರ್ಕೊಳ್ಳಿ ಶುಕ್ರನ ಆಕ್ಟಿವೇಟ್ ಮಾಡಕ್ಕೆ. ಇಫ್ ಯು ಥಿಂಕ್ ಸನ್ ಇಸ್ ವೀಕ್, ದಿನ ಆರೆಂಜ್ ಕಲರ್ ಅಲ್ಲಿ 1 ಬರ್ಕೊಳ್ಳಿ ಇಲ್ಲಿ, ಅಂಡ್ ಯು ವಿಲ್ ಸಿ ಯು ವಿಲ್ ಮೀಟ್ ದ ರೈಟ್ ಪೀಪಲ್ ಅಟ್ ದ ರೈಟ್ ಟೈಮ್ ಅಂಡ್ ರೈಟ್ ಥಿಂಗ್ಸ್ ವಿಲ್ ಸ್ಟಾರ್ಟ್ ಹ್ಯಾಪನಿಂಗ್. ಇಲ್ಲಿದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ, ಅದನ್ನ ಅನುಭವಿಸ್ತಾ ಇರ್ತಾರ. ಈ ಲಾಸ್ಟ್ ಮಿನಿಟ್ ತನಕ ಹೂ ಅಂತ ಹೇಳಿದ್ರೆ ಅಷ್ಟರಲ್ಲಿ ಪ್ಲೇಟ್ ಚೇಂಜ್ ಮಾಡ್ಬಿಟ್ಟ ಗುರುವನು ಅಂತ. ಆ ಪ್ಲೇಟ್ ಚೇಂಜ್ ಮಾಡೋದಕ್ಕೆ ಬಿಡಲ್ಲ ಸೂರ್ಯ. ಏನ್ ಅಕಸ್ಮಾತ್ ಅವ್ರು ಪ್ಲೇಟ್ ಚೇಂಜ್ ಮಾಡೋರಾಗಿದ್ರೆ ಅವ್ರನ್ನ ಮೀಟೇ ಮಾಡ್ಸಲ್ಲ ಸೂರ್ಯ. ಸೂಪರ್. ಈಗ ಅದೇ ಸೊಪ್ಪು ತರಕಾರಿ ವಿಚಾರ, ಈಗ ವೆಯ್ಟ್ ಲಾಸ್ 720 ಟೈನಿ ಲೈಟ್, ಆಲ್ ಟೈಮ್ ಫೇವರೇಟ್. ನನ್ನ ಮೈ ಮೇಲೆ ಇದೆ, ಅದು ತೋರ್ಸಕ್ಕಾಗಲ್ಲ, ಸಾರಿ. ಓಕೆ. 720 ಹೈಫನ್ TINY ಹೈಫನ್ ಹೈಫನ್ LIGHT GHT ಎಲ್ಲ ಕ್ಯಾಪ್ಸ್ ಅಲ್ಲಿ. ಹೌದು, ಎಲ್ಲ ಕ್ಯಾಪ್ಸ್ ಅಲ್ಲಿ. ಲೈಟ್ ಫುಲ್ ಸ್ಟಾಪ್. 720 TINY LIGHT ಲೈಟ್ ಫುಲ್ ಸ್ಟಾಪ್. ಇದನ್ನ ನೀವು ಪೆನ್ ತಗೊಂಡು ಬ್ಲೂ ಕಲರ್ ಪೆನ್ ಅಲ್ಲಿ, ಬ್ಲೂ ಅಲ್ಲ ರೆಡ್ ರಿಡಕ್ಷನ್ಗೆ ರೆಡ್ ಪೆನ್ ಅಲ್ಲಿ ನೀವು ಬೇಕಂದ್ರೆ ಸರ್ಕಲ್, ಎನರ್ಜಿ ಸರ್ಕಲ್ ಹಾಕಿ ನಿಮ್ಮ ಹೆಸರು ಬರೆದು ಅದ್ರ ಕೆಳಗೆ ದೇಹದ ಮೇಲೆ ಡೈರೆಕ್ಟ್ ಆಗಿ ಬರ್ಕೊಂಡಿ 720 ಟೈನಿ ಲೈಟ್ ಅನ್ನ. ಎಲ್ಲಿ? ಕೈ ಮೇಲೆ, ಕೈ ಮೇಲೆ, ಬೆನ್ ಮೇಲೆ, ಎಲ್ಲಾದ್ರೂ ಅದೇ. ಓನ್ಲಿ ಎಡಭಾಗದ ಮೇಲೆ, ಬಲಭಾಗದ ಮೇಲೆ ಯಾವತ್ತೂ ಸ್ವಿಚಸ್ ಅನ್ನು ಬರಿಬಾರ್ದು. ಅರ್ಥ ಆಯ್ತಾ? ಐ ವಿಲ್ ಟೆಲ್ ಯು ದ ಲಾಜಿಕ್ ಲೇಟರ್. ಇನ್ನೊಂದು ಇಸ್ 359 ಅಷ್ಟೇ. ಡೈರೆಕ್ಟ್ ಆಗಿ ಹೊಟ್ಟೆ ಮೇಲೆ 359 ಅಂತ ಬರ್ಕೊಂಬಿಡಿ. ಹೊಟ್ಟೆ ಫ್ಲಾಟ್ ಆಗತ್ತೆ. ಬೆಲ್ಲಿ ಫ್ಯಾಟ್ ಅನ್ನು ಕರಗಿಸುವ ಒಂದು ಅಪರೂಪವಾದ ಅದ್ಭುತವಾದ ಸಂಖ್ಯೆ ಆಗಿದೆ. ಏನ್ ಗೊತ್ತಾ, ನಾನು ನಿನ್ ಫೋನ್ ನಂಬರ್ ಇಮೇಲ್ ಐಡಿ ಕೊಟ್ಬಿಡ್ತೀನಿ ಕೆಳಗೆ. ಸಣ್ಣ ಆಗ್ಲಿಲ್ಲ ಅಂದ್ರೆ ಶ್ರುತಿಗ್ ಫೋನ್ ಮಾಡಿ. ವೈ ದಿಸ್ ಡೌಟ್? ಸಣ್ಣ ಆಗ್ಲಿಲ್ಲ ಅಂದ್ರೆ ಶ್ರುತಿಗ್ ಫೋನ್ ಮಾಡ್ತೀನಿ ಅಂತ ಮೊದ್ಲೇ ಹಾಕೊಂಡ್ಬಿಟ್ಟಿದ್ರೆ ಉಪಪ್ರಜ್ಞೆ ಮನ್ಸಿಗೆ. ಖಂಡಿತ ನಾನಿಲ್ಲ, ನಾನ್ ನಂಬ್ತೀನಿ. ನಾನ್ ಖಂಡಿತ ನಂಬಿರ್ತೀನಿ. ಇಲ್ಲಿ ಕೆಲವರು ಅಂತ ಪಾಪ ಅವ್ರಿಗೆಲ್ಲ ನಾವು ಸ್ಟ್ರೆಸ್ಸೇ ಕೊಡಲ್ಲ. ಅಲ್ಲ, ನಂಬಿಕೆ ಇಲ್ಲ ಅಂದ್ರೆ ಬಿಡವೇ ಬೇಡ. ಐ ರೆಸ್ಪೆಕ್ಟ್ ಯು ದಟ್ ಯು ಡೋಂಟ್ ಟ್ರಸ್ಟ್. ಯು ರೆಸ್ಪೆಕ್ಟ್ ಮೀ ದಟ್ ಐ ಟ್ರಸ್ಟ್. ಅಷ್ಟೇ. ಪೀರಿಯಡ್. ಚಾಪ್ಟರ್ ಕ್ಲೋಸ್. ಅಲ್ಲಿಗೆ ಮುಗ್ದೋಯ್ತು. ಇನ್ನೊಂದು 359, ಬರೀ 359 ಅಷ್ಟೇ. 359 ರೆಡ್ ಕಲರ್ ಅಲ್ಲಿ ಕರೆಕ್ಟ್ ಆಗಿ ಶಿಸ್ತುಬದ್ಧವಾಗಿ ದಿನ ಬರ್ಕೊಳ್ಳಿ. ಗೊತ್ತಾಯ್ತಾ? ಹೊಟ್ಟೆ ಸಣ್ಣ ಆಗದ್ ಕಾಣುತ್ತೆ. ವಾವ್. 720 ಟೈನಿ ಲೈಟ್ ಬಾಡಿಲಿ ಎಡಗಡೆ ಕೈ ಮೇಲೋ ಹೊಟ್ಟೆ ಮೇಲೋ ಇಲ್ಲಿ ಎಲ್ ಬೇಕು ಬರ್ಕೊಳ್ಳಿ ಅಷ್ಟೇ. ರೆಡ್. ನೆಕ್ಸ್ಟ್ ಒಂದ್ ಕೊಟ್ಬಿಡ್ತೀನಿ. ಅದಾದ್ಮೇಲೆ ನಾನಂತೂ ಅದನ್ನ ತಲೆಗೆ ಹಾಕೊಂಡೆ ದಪ್ಪ ಆಗೋಗ್ತೀನಿ ಅನ್ನೋ ಅಂತ ಭಯ ನನಗೆ. ದಪ್ಪ ಆಗೋದಿಕ್ಕೆ ತುಂಬಾ ಜನ ಕೇಳ್ತಾರೆ, ಮೇಡಮ್ ಬರೀ ಸಣ್ಣ ಆಗೋದ್ ಮಾತ್ರ ಕೊಡ್ತೀರಾ, ನೀವು ದಪ್ಪ ಆಗೋರ್ ಬಗ್ಗೆ ಯೋಚನೆ ಇಲ್ಲ, ನಿಮಗೆ ಕಾಳಜಿನೇ ಇಲ್ಲ, ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್ ಅಂತ ಗೊತ್ತಾ ನಿಮ್ಗೆ? ಹಾಯ್ ಫ್ರೆಂಡ್ಸ್, ಇಲ್ಲೊಂದು ಮಾಲಿಗೆ ಬಂದಿದ್ದೀವಿ ನಾವು. ಇಲ್ಲಿ ರೆಸ್ಪೆಕ್ಟ್ ಇಲ್ಲ ಫ್ರೆಂಡ್ಸ್. ಕ್ಯೂಟ್ ಅಲ್ಲ? ಶಿ ಮೇಡ್ ದಟ್ ವರ್ಡ್ ಸೋ ಫೇಮಸ್. ಅವಳು ಎಲ್ಲಿದಾಗ ಹುಡುಗಿ? ಓಕೆ, ಸರಿ. ಓಕೆ, ಇವಾಗ ನಾವು ಇಲ್ಲಿಗೆ ಬಂದ್ವಿ. ವೇಟ್ ಗೇನ್ಗೆ ಇಟ್ ಇಸ್ ಆಡ್ ಬ್ರಿಕ್ಸ್. ADD ಬ್ರಿಕ್ಸ್ -BRICKS. ಮಿಸ್ಟೇಕ್ ಬಿಕೇಮ್ ರಾಂಗ್ ಅಲ್ಲೂ ಹೇಳ್ಬಿಡ್ರಪ್ಪ, ದಪ್ಪ ಆಗೋಗ್ತೀರಾ. ಅಯ್ಯೋ ದೇವ್ರೆ, ನಾನು ಹೇಳಿ ಇವಾಗ ತೂಕ ಚೆಕ್ ಮಾಡಿದ್ರೆ 500 ಗ್ರಾಮ್ ಜಾಸ್ತಿ ಆಗಿರ್ತೀನಿ ಮೋಸ್ಟ್ಲಿ. ಪಾಕೆಟ್ ಅಂಡ್ ಪಾಡಿಟ್. ಈಗ ನಾವು ಪೇಪರ್ ಅಲ್ಲಿ ಎನರ್ಜಿ ಸರ್ಕಲ್ ಅಲ್ಲಿ ನಾವು ಬೇಕಾಗಿರ್ತಕ್ಕಂಥ ಸ್ವಿಚ್ ವರ್ಡ್ ನಾವು ಬರೆದು ಮನೇಲಿ ಯಾವುದೋ ಒಂದು ಮೂಲೆಯಲ್ಲಿ ಮೆತ್ತಿಸಿ ಅದ್ರ ಪಾಡಿಗೆ ಅದು ಬಿಟ್ಬಿಡೋದು ಒಳ್ಳೇದು. ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಇರುತ್ತೆ.
ಈಗ ಬೇರೆ ಕಲರ್ಸ್ ಅನ್ನ ಬಿಟ್ಬಿಟ್ವಿ. ವಿ ಡಿಡ್ ಗ್ರೀನ್, ವಿ ಡಿಡ್ ಬ್ಲೂ, ವಿ ಡಿಡ್ ಆರೆಂಜ್. ಓಕೆ, ಪಿಂಕ್ ಇಸ್ ಫಾರ್ ಲವ್. ಎನಿಥಿಂಗ್ ಟು ಡೂ ವಿತ್ ಲವ್. ಮೈ ಗಾಡ್, ಎಸ್, ಪಿಂಕ್ ಇಸ್ ಫಾರ್ ಲವ್. ಪಿಂಕ್. ಆಮೇಲೆ ಪರ್ಪಲ್ ಇಸ್ ಫಾರ್ ಡಿವೈನ್ ಇಂಟರ್ವೆನ್ಷನ್. ಎಷ್ಟೊಂದ್ಸತಿ ದಿಕ್ಕೇ ತೋರ್ತಿಲ್ಲ, ದಿಕ್ಕೇ ಕಾಣ್ತಿಲ್ಲ, ಗೊತ್ತಿಲ್ಲ ಅಂತ ಅನ್ಕೊಳ್ತೀವಿ ಗೊತ್ತಾ. ಅವಾಗ ಡಿವೈನ್ ಇಂಟರ್ವೆನ್ಷನ್ಗೆ ನಮಗೆ ಬೇಕಾಗಿರುತ್ತೆ ಪರ್ಪಲ್, ಫಾರ್ ದಿ ಹೈಯೆಸ್ಟ್ ಗುಡ್ ಅಂತ ಹೇಳ್ತೀವಿ. ಅದಕ್ಕೆ ಬೇಕಾಗುತ್ತೆ ಪರ್ಪಲ್. ದೆನ್ ಬ್ಲಾಕ್ ಇಸ್ ಫಾರ್ ಪ್ರೊಟೆಕ್ಷನ್. ಬ್ಲಾಕ್ ಪ್ರೊಟೆಕ್ಷನ್. ನಾನು ಇವಾಗ ತುಂಬಾ ಜನ ಕೇಳ್ತಾರೆ, ಮೇಡಮ್ ಕೆಟ್ಟ ದೃಷ್ಟಿ ಬಿದ್ರೆ ಅಥವಾ ಯಾರಾದ್ರೂ ನಮ್ಗೆ ಏನಾದ್ರೂ ಏನೋ ಕೆಟ್ಟದ್ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಏನ್ ಮಾಡ್ಬೇಕು ಅಂತ. ಇದಕ್ಕೆ 2 things ಐ ವಿಲ್ ಟೆಲ್ ಯು. ಆಕ್ಚುಲಿ 3 things ಐ ವಿಲ್ ಟೆಲ್ ಯು. ಮೊದಲನೇದು, ಕಪ್ಪು ಕಲರ್ ಅಲ್ಲಿ ಈ ಪೋರ್ಷನ್ ವ್ರಿಸ್ಟ್ ಅಲ್ಲಿ 620 ಅಂತ ಬರ್ಕೊಡಿ. ಇಲ್ಲಿ ಎಸ್, 620 ಅರ್ಥ ಆಯ್ತಾ? 620 ಹೌದು. ಬ್ಲಾಕ್ ಕಲರ್ ಪೆನ್ ಅಲ್ಲಿ ಬರ್ಕೊಳ್ಳಿ. ಬ್ಲಾಕ್ ಪೆನ್ ಅಲ್ಲಿ ಬರೀರಿ. ಓಕೆ, ಫಾರ್ ನಜರ್ ದೃಷ್ಟಿ. 620 ಈಸ್ ಫಾರ್ ಎಸ್ ದೃಷ್ಟಿನೇ. ಅಂದ್ರೆ ಯಾರು ನಿಮ್ ಮೇಲೆ ಏನೋ ಕೆಟ್ಟದು ಅಂದ್ಕೊಂಡ್ರು ನಿಮಗ್ ತಟ್ಟಬಾರ್ದು. ಅರ್ಥ ಆಯ್ತಾ? ದಟ್ ಇಸ್ 620. ಅಗೇನ್ 6 + 2 ಎಷ್ಟು? 6 + 2 8. ಕರ್ಮ, ಕಾರ್ಮಿಕ್, Saturn. ಸ್ಯಾಟರ್ನ್. 620 ಅಂತ ಬರ್ಕೊಳ್ಳಿ. ದಿ ಸೆಕೆಂಡ್ ಥಿಂಗ್ ಇಸ್, ಈಗ ಒಂದು ಪಕ್ಷ ನನಗೆ ಗೊತ್ತಿಲ್ಲ, ಯಾರೋ ಒಳ್ಳೆಯವ್ರ ತರ ನಟಿಸ್ತಾ ಇದಾರೆ, ಅವ್ರು ನಿಜವಾಗಿಯೂ ಒಳ್ಳೆಯವರ, ಅವ್ರಿಗೆ ನಿಜವಾಗಿ ನನ್ನ ಮೇಲೆ ಪ್ರೀತಿ ಇದೆಯಾ ಅಥವಾ ಬೆನ್ನಲ್ಲಿ ಚೂರಿ ಹಾಕೋರಾಗಿರ್ತಾರಾ ಅಂತ ನನಗೆ ಗೊತ್ತಿಲ್ಲ. ಅವ್ರ ಮುಖವಾಡನ ನಾನು ಬಿಚ್ಚಬೇಕು ಅಂತ ಹೇಳ್ತಿರೋರ್ಗೆ ಅನ್ಮಾಸ್ಕ್ ಗಾರ್ಡ್. ಸ್ಪೆಲ್ ಎ UN ಎ ಯು ಎ ಇಲ್ಲ, ಅನ್ಮಾಸ್ಕ್. ಅನ್ಮಾಸ್ಕ್. UN UNMASK ಹೈಫನ್ ಹಾ. GUARD GUARD ಹೈಫನ್ ಹಾ. ON ಆನ್. ಓಕೆ. ಅನ್ಮಾಸ್ಕ್ ಗಾರ್ಡ್ ಏನ್ ಮಾಡುತ್ತೆ ಅಂದ್ರೆ, ಈವನ್ ಅನ್ಮಾಸ್ಕ್ ಗಾರ್ಡ್ ಆಲ್ಸೋ ವಿಲ್ ವರ್ಕ್, ಬಟ್ ಐ ಲೈಕ್ ಯೂಸಿಂಗ್ ಅನ್ಮಾಸ್ಕ್ ಗಾರ್ಡ್ ಆನ್. ಇಟ್ಸ್ ಗಾಟ್ ಮೋರ್ ಪವರ್. ಏನ್ ಮಾಡುತ್ತೆ ಅಂದ್ರೆ, ಅವ್ರು ನಿಜವಾದ ಮುಖ ತೋರಿಸ್ಬಿಡುತ್ತೆ ನಿಮ್ಗೆ. ಬಟ್ ಯು ಶುಡ್ ಬಿ ಪ್ರಿಪೇರ್ಡ್ ಟು ಸಿ ದಟ್ ಫೇಸ್. ಎಷ್ಟೊಂದ್ಸತಿ ನಮ್ಗೆ ಗೊತ್ತಿರುತ್ತೆ, ಬಟ್ ವಿ ಡೋಂಟ್ ವಾಂಟ್ ಟು ನೋ. ಅಂತ ಸಂದರ್ಭಗಳಲ್ಲಿ ಡೂ ನಾಟ್ ಯೂಸ್ ಇಟ್. ಗೊತ್ತಾಯ್ತಾ? ಸೇಮ್ ಬ್ಲಾಕ್ ಕಲರ್ ಎನರ್ಜಿ ಸರ್ಕಲ್, ಅದು ಹೇಗೆ ಈಗ ಅದು ಬ್ಲಾಕ್ ಕಲರ್ ಎನರ್ಜಿ ಸರ್ಕಲ್, ಬ್ಲಾಕ್ ಕಲರ್ ಎನರ್ಜಿ ಸರ್ಕಲ್, ಅಂಡ್ ಯು ಜಸ್ಟ್ ರೈಟ್ ಅನ್ಮಾಸ್ಕ್ ಗಾರ್ಡ್ ಆನ್. ಅವ್ರ ಹೆಸರು ಬರೀಬೇಕಾ? ಏನು ಬರೀ ಅವಶ್ಯಕತೆ ಇಲ್ಲ, ಬಿಕಾಸ್ ನೀವು ಇಟ್ ಇಸ್ ಜಸ್ಟ್ ಬ್ರಾಡ್ಕಾಸ್ಟ್ ಟು ಎವ್ರಿಬಡಿ. ಎಲ್ಲರೂ ನಿಜವಾದ ಮುಖನೂ ಗೊತ್ತಾಗ್ಬಿಡುತ್ತೆ. ಎನರ್ಜಿ ಸರ್ಕಲ್ ಬ್ಲಾಕ್ ಕಲರ್ ಅಲ್ಲಿ ಬರ್ದು ಫುಲ್ ಸ್ಟಾಪ್ ಹಾಕಿ ಫುಲ್ ಸ್ಟಾಪ್ ಹಾಕಿ ಅನ್ಮಾಸ್ಕ್ ಗಾರ್ಡ್ Guard on. ಆನ್ ಅಂತ ಬರೆದು ಬಿಟ್ಟು ಒಂದ್ ಕಡೆ ಇಟ್ಬಿಡಿ ಅಷ್ಟೇ. ಅಷ್ಟೇ, ಅಣಿಸ್ಬಿಡಿ. ಓವರ್. ನಿಮ್ಮ ಅಕ್ಕಪಕ್ಕ ಎಲ್ಲ ರಿಯಲ್ ಕಲರ್ ಶುರು ಆಗುತ್ತೆ. ಕರೆಕ್ಟ್, ಕರೆಕ್ಟ್. ನಾವು ಥರ್ಡ್ ಥಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನಂಬರ್. ಇಟ್ ಈಸ್ 1188 ಇನ್ ಬ್ಲಾಕ್. ಹ್ಮ್. ನನ್ನ ದೇಹದಲ್ಲಿ ಯಾವಾಗ್ಲೂ 1188 ಇದ್ದೇ ಇರುತ್ತೆ. 188 ಇದೇನಕ್ಕಿದು? 1188 ನಾವು ಮಾಡದೇ ಇರುವ ಕರ್ಮಗಳನ್ನು ನಮ್ಮ ಕಡೆ ಕರ್ಕೊಂಡ್ ಬರ್ದೇ ಇರೋದಿಕ್ಕೆ ಇರುವ ಒಂದು ಸಂಖ್ಯೆ. ಈಗ ಶ್ರುತಿ, ಈಗ ನೀವ್ ಪಾಡ್ಕಾಸ್ಟ್ ನಡೆಸ್ತೀರಾ ರಾಜೇಶ್, ಎಷ್ಟು ಜನರನ್ನ ಭೇಟಿ ಮಾಡ್ತೀರಾ ಪ್ರತಿದಿನ. ಯು ಮೀಟ್ ನ್ಯೂ ಪೀಪಲ್. ಇಲ್ಲಿ ಮೈಕ್ ಮುಂದೆ ಅವ್ರು ಹೇಗಿರ್ತಾರೆ ಅನ್ನೋದು ಒಂದಾದ್ರೆ, ಅವ್ರು ನಿಜವಾಗಿ ಅವರ ಜೀವನದಲ್ಲಿ ಹೇಗಿರ್ತಾರೆ ಅನ್ನೋದು ಮತ್ತೊಂದಾಗಿರುತ್ತೆ. ಕರೆಕ್ಟ್. ಐ ಮೇ ನಾಟ್ ಬಿ ಅ ನೈಸ್ ಪರ್ಸನ್ ಆಲ್ ದ ಟೈಮ್. ನೋಬಡಿ ಕ್ಯಾನ್ ಬಿ ನೈಸ್ ಆಲ್ ದ ಟೈಮ್. ಇಟ್ಸ್ ನಾಟ್ ಹ್ಯೂಮನ್ಲಿ ಪಾಸಿಬಲ್. ಆದ್ರೆ ಇಮ್ಯಾಜಿನ್, ನಾನು ಇವಾಗ ಎಲ್ಲೋ ಒಂದು ಕಳ್ತನ ಮಾಡ್ಬಿಡ್ತೀನಿ, ಓಕೆನಾ? ಇವಾಗ ನನ್ನ ಕಳ್ತನದಲ್ಲಿ ನೀವು ಭಾಗಿಯಾಗಿದ್ದೀರಾ. ಹೌ ಅಂತ ಕೇಳ್ಬೋದು. ಬಿಕಾಸ್ ಯು ಮೆಟ್ ಮೀ. ಯು ಆರ್ 1% ಆಫ್ ಮೈ ಕಾರ್ಮಿಕ್ ಡೆಟ್ ಇಸ್ yours now. ನಾವು ಯಾರನ್ನೆಲ್ಲ ಭೇಟಿ ಮಾಡ್ತೀವೋ ಅವ್ರ ಎಲ್ಲ ಒಳಿತು, ಅವ್ರ ಎಲ್ಲ ಕೆಟ್ಟದು, ಎರಡರಲ್ಲೂ ನಮಗೆ ಪಾಲಿದೆ. ಇದು ಹೆಂಗೆ ಅಂದ್ರೆ, ಈಗ ಕಾಶಿಗೂ ತಿರುಪತಿಗೆ ಹೋಗಿ ಯಾರನ್ನ ದರ್ಶನ ಮಾಡಿ ಬಂದ್ರೆ ಅವ್ರನ್ನ ಸುಮ್ನೆ ಮುಟ್ಟಿದ್ರೆ ನಿಮಗೆ ಪುಣ್ಯ ಬರುತ್ತೆ ಅಂತಾರಲ್ಲ, ಅದೇ ತರ ಅವ್ರಿಗೆ ಪುಣ್ಯ ಪಾಪ ಎರಡಕ್ಕೂ ಎರಡು ಸೇಮ್ ಲಾಜಿಕ್ ಇದು. ಇಲ್ಲಿ ಮುಟ್ಟ ಅವಶ್ಯಕತೆನೂ ಇಲ್ಲ. ಇಲ್ಲಿ ಜಸ್ಟ್ ನೋಯಿಂಗ್ ಸಂಬಡಿ, ಜಸ್ಟ್ ಟು ಗೆಟ್ ಟು ನೋ ದಟ್ ಪರ್ಸನ್ ಅಲ್ವಾ. ನೀವ್ ರೋಡ್ ಅಲ್ಲಿ ನಡ್ಕೊಂಡು ಹೋಗಿ, ನೀವು ಓಕೆ. ಇದು 1188 ಕೈ ಮೇಲೆ ಬರ್ಕೊಬಹುದು. ಹೌದು, ಕೈ ಮೇಲೆ ಬರ್ಕೋಬೇಕು. Black. ಬರ್ಕೋಬಹುದು, ಎಲ್ಲದೂ ಬರ್ಕೋಬಹುದು. ಲೆಫ್ಟ್ ಸೈಡ್ ಅಲ್ಲಿ ಬ್ಲಾಕ್ ಅಲ್ಲಿ ಬರ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮ್ ಒಳಿತಲ್ಲೂ ನನಗೆ ಶೇರ್ ಇಲ್ಲ, ನಿಮ್ ಕೆಟ್ಟದಲ್ಲೂ ನನಗೆ ಶೇರ್ ಇಲ್ಲ. ಓಕೆ. ವೆರಿ ಸಿಂಪಲ್ ಅದು. ಅಂದ್ರೆ ಯಾವ ಒಂದು ಕರ್ಮದ ಫಲ ನನಗೆ ಅವಶ್ಯಕತೆನೇ ಇಲ್ವೋ, ಅದಕ್ಕೂ ನನಗೂ ಸಂಬಂಧನೇ ಇಲ್ಲ. ಗುರು, ನೀನ್ ಕಳ್ಳ ಆದ್ರೆ ಅದಕ್ಕೆ ನಾನೇನ್ ಮಾಡೋದಿಕ್ಕಾಗತ್ತೆ? ಜಸ್ಟ್ ನೋಯಿಂಗ್ ಯು ನನ್ನ ದಾಣೆ ಬರೋಣ ಅಂತ ಅನ್ಕೊಳ್ತೇವಲ್ಲ, ಅದನ್ನ ತೊಡೆದು ಹಾಕೋದಿಕ್ಕೆ. ಅಂಡ್ ಎಷ್ಟು ಜನ ಜಸ್ಟ್ ಬೈ ರೈಟಿಂಗ್ 1188 ಅರ್ಧಕ್ಕರ್ಧ ಸಮಸ್ಯೆಗಳೆಲ್ಲ ಹೊರಟೋಗಿದೆ. ಅಂದ್ರೆ ಇನ್ನು ದೊಡ್ಡ ದೊಡ್ಡ ಸಮಸ್ಯೆಗಳು ಇದೆ, ಅದ್ ಯಾಕೆ ಆಗ್ತಿದೆ ಅಂತೆಲ್ಲ ತಲೆ ಕೆಡ್ಸ್ಕೊಳ್ತಾರಲ್ಲ, ಅದ್ರ ಉತ್ತರ ಇಷ್ಟೇ ಆಗಿರುತ್ತೆ.
ಇಲ್ದೇ ಇರೋ ಕರ್ಮ ಬಂದು ಅವ್ರಿಗೆ ಅಂಟ್ಕೊಂಡಿರುತ್ತೆ ಅಷ್ಟೇ. ಅದ್ ಬರ್ದಿದ ತಕ್ಷಣ ಎಲ್ಲ ಡಿಸಾಲ್ವ್ ಆಗೋಗುತ್ತೆ. ನನಗೆ ಅದಕ್ಕೆ ಕನೆಕ್ಷನ್ ಇಲ್ಲ. ಸೊ ಓವರ್, ನೈಸ್. ಚಾಪ್ಟರ್ ಕ್ಲೋಸ್ ಅಂತ. ಅಂಡ್ ಸ್ವಿಚ್ ಲಾಸ್ಟ್ ಥಿಂಗ್, ಸ್ವಿಚ್ ವರ್ಡ್ಸ್ ಅನ್ನು ಎನರ್ಜಿ ಸರ್ಕಲ್ ಅಲ್ಲಿ ಹಾಕಿದಾಗ ಅದನ್ನ ನೀವು ಉಲ್ಟಾ ಮಾಡಿಟ್ರೆ ಇಲ್ಲಿಗೆ ಡಿಆಕ್ಟಿವೇಟೆಡ್. ಇಟ್ ಶುಡ್ ಆಲ್ವೇಸ್ ಬಿ ಫೇಸ್ ಅಪ್, ಅಂದ್ರೆ ನೀವು ನೋಡೋ ತರ ಇರಬೇಕಾಗಿದೆ. ಯಾವ್ದಾದ್ರು ಒಂದು ಡೈರೆಕ್ಷನ್ ಏನಾದ್ರು ಇದೆಯಾ? ಏನು ಡೈರೆಕ್ಷನ್ ಇಲ್ಲ, ಎಲ್ಲರೂ ಎಲ್ಲದಕ್ಕೂ ಒಟ್ನಲ್ಲಿ ನೀವು ನಿಮ್ಗೆ ಕಾಣಿಸ್ಬೇಕು ಅಷ್ಟೇ. ಹಂಗೂ ನೀವು ಡೈರೆಕ್ಷನ್ ಅಲ್ಲಿ ಹಾಕ್ಲೇಬೇಕು ಅಂದ್ರೆ W4 ಡೈರೆಕ್ಷನ್ ಅಲ್ಲಿ ಹಾಕಿ. ವಾಸ್ತುವಲ್ಲಿ W4 ಇಸ್ ಪುಷ್ಪದಂತಾಸ್ ಡೈರೆಕ್ಷನ್. ಯಾವ್ದು W4 ಅಂತ ನೀವು ಇದ್ರಲ್ಲಿ ನಿಮ್ಗೆ ಸಿಗುತ್ತೆ, ಆಸಿಮೋತ್ ನೀವು ನೋಡೋದೇ ಕಾಂಪಸ್ ಅಲ್ಲಿ ಸಿಗುತ್ತೆ ನಿಮ್ಗೆ W4 ಅಂತ. ಅಂದ್ರೆ ಇಟ್ ಇಸ್ ಐ ಥಿಂಕ್ 247.5 ಅಂತ ಅನ್ಸುತ್ತೆ. ಐ ಟೆಲ್ ಯು ದಿ ಎಕ್ಸಾಕ್ಟ್ ಇದು. ಸೊ ನೀವು ಕಾಂಪಸ್ ಅಲ್ಲಿ ಹುಡುಕ್ತಾಗ ವೆಸ್ಟ್ ಝೋನ್ ಅಲ್ಲಿ W4 ಮೇಲೆ ನೀವು ಏನೇ ಅನ್ಸಿದ್ರು ಇಟ್ ಇಸ್ ಅ ವಿಶ್ ಫುಲ್ಫಿಲ್ಮೆಂಟ್ ಝೋನ್. ಆಸೆಗಳು ಬೇಗ ಈಡೇರುತ್ತೆ, ಟಕ ಟಕ್ ಅಂತ ಈಡೇರುತ್ತೆ. ಯಾಕಂದ್ರೆ ಪುಷ್ಪದಂತನ ಮುಖ್ಯವಾದ ಕೆಲ್ಸಾನೇ ಅದು, ತದಾಸ್ತು ಅಂತ ಹೇಳೋದು. ಲಾಜಿಕ್ ಕೇಳಲ್ಲ. ನೀವು ನನಗೆ ಐ ವಾಂಟ್ ಲ್ಯಾಂಬೋರ್ಗಿನಿ ಅಂತ ಹೇಳಿದ್ರೆ ನೀನ್ ಹೆಂಗರು ಲ್ಯಾಂಬೋರ್ಗಿನಿ ಓಡಿಸ್ತೀಯಾ? ನಿಮ್ ಮನೇಲಿ ಗ್ಯಾರಾಜೇ ಇಲ್ಲ, ಪಾರ್ಕಿಂಗ್ ಸ್ಪೇಸೇ ಇಲ್ಲ, ನಿಮ್ ರಸ್ತೆ ಆಗ್ದಿದ್ದಾರೆ, ಅದೆಲ್ಲ ಪುಷ್ಪದಂತ ಡಸಂಟ್ ಕೇರ್. ಲ್ಯಾಂಬೋರ್ಗಿನಿನಾ ಡನ್ ಅಷ್ಟೇ. ದಟ್ ಇಸ್ ಆಲ್ ಇಟ್ ಇಸ್. ಸೊ W4 ಇಸ್ ಒನ್ ಡಿರೆಕ್ಷನ್ ವೆರ್ ವಿ ಟೆಲ್ ಪೀಪಲ್ ಪುಟ್ ಯೋರ್ ವಿಶ್ ಲಿಸ್ಟ್. ಏನೇ ವಿಶಸ್ ಇರ್ಲಿ, ಕಾರು, ಮನೆ, ಮದುವೆ, ಮಕ್ಕಳು, ಏನೇ ವಿಶಸ್ ಇರ್ಲಿ, ನಿಮ್ಗೆ ಹೆಂಗ್ ಬರೆಯೋದು ಅಂತ ಗೊತ್ತಿಲ್ಲ ಅಂದ್ರೆ, ಹೌ ಟು ರೈಟ್ ಅ ವಿಶ್ ರಿಯಲ್ ಟೈಮ್ ಅಲ್ಲಿ ಬರೆಯೋದ್ ಗೊತ್ತಿಲ್ಲ ಅಂದ್ರೆ, ಜಸ್ಟ್ ಪುಟ್ ದ ವರ್ಡ್ಸ್ ಚಿಲ್ಡ್ರನ್, ಹೋಮ್, ಕಾರ್, ಜಾಬ್ ಅಷ್ಟೇ. ಸ್ಟಿಕ್ ಇಟ್ ಇನ್ ಯೋರ್ ವೆಸ್ಟ್, W4 and see the magic. So ಇಲ್ದಿದ್ರೆ ಜನರಲಿ ಯು ಕ್ಯಾನ್ ಪುಟ್ ಸ್ವಿಚಸ್ ಆನ್ ದ ವಾಲ್, ಇನ್ ಯೋರ್ ಕಬರ್ಡ್, ಎನಿವೇರ್ ಹಾಕ್ಬೋದು ನೀವು. ಆದ್ರೆ ಯಾವಾಗ ಅದ್ರ ಕೆಲಸ ಮುಗ್ದಿದ್ಯೋ ಡಿಆಕ್ಟಿವೇಟ್ ಮಾಡಿ. ಜಸ್ಟ್ ಪುಟ್ ಇಟ್ ಫೇಸ್ ಡೌನ್. ಈಗ ಸಣ್ಣ ಆದ್ರಿ ನೀವು ಒಂದ್ ಪರ್ಟಿಕ್ಯುಲರ್ ಲೆವೆಲ್ ಬಂದಾಯ್ತು, ಇನ್ನೂ ಸಣ್ಣ ಆಗಬಾರದು ಅಂದ್ರೆ ಜಸ್ಟ್ ಡಿಆಕ್ಟಿವೇಟೆಡ್. ಅಥವಾ ತೆಗೆದ್ಬಿಡ್ಬೋದು, ತೆಗ್ದು ಹರಿದು ಡ್ರೈ ವೇಸ್ಟ್ ಅಲ್ಲಿ ಬಿಸಾಡ್ಬೋದು. ಕೆಲವೊಬ್ರು ಏನು ಅಂದ್ರೆ ದೇ ವಿಲ್ ವಾಂಟ್ ಟು ಯೂಸ್ ಇಟ್ ಅಗೇನ್, ಮತ್ತೆ ಯಾರು ಕುತ್ಕೊಂಡು ಮಾಡ್ತಾರ ಗುರು ಅಂತ. ಅಂತದೆಲ್ಲ ಡಿಆಕ್ಟಿವೇಟ್ ಮಾಡಿ ಒಂದು ಬುಕ್ ಅಲ್ಲೂ ಇಟ್ಬಿಟ್ಟು ಒಳಗಿಟ್ಬಿಡಿ. ಫಿನಿಶ್, ಚಾಪ್ಟರ್ ಕ್ಲೋಸ್. ಅದರ್ ಥಿಂಗ್, ನೆವರ್ ಎವರ್ ಎವರ್ ಗೆಟ್ ಸ್ವಿಚಸ್ ಟ್ಯಾಟೂಡ್. ದಯವಿಟ್ಟು ಮಾಡಿಸ್ಕೋಬೇಡಿ, ಟ್ಯಾಟೂ ಮಾಡಿಸ್ಕೊಂಬೇಡಿ ಬಾಡಿ ಮೇಲೆ. ಮಾಡಿಸ್ಕೊಳ್ಳೇಬೇಡಿ. ತುಂಬಾ ಜನ ಹೇಳ್ತಾರೆ ಮೇಡಮ್ ದಿನ ಜ್ಞಾಪಕ ಇಟ್ಕೊಂಡು ಬರ್ಕೋಬೇಕಲ್ಲ, ಅದ್ರ ಬದಲು ಟ್ಯಾಟೂನೇ ಮಾಡಿಸ್ಕೊಂಡ್ಬಿಡ್ತೀನಿ ಅಂತ. ಓಕೆ, ಆ ಕೆಲಸ ಮುಗ್ದಾದ್ಮೇಲೆ ಅದ್ ಇನ್ನೂ ಕೆಲಸ ಮಾಡ್ತಿದ್ರೆ ಏನ್ ಮಾಡ್ತೀರಾ ನೀವು? ಅಲ್ಲ, ನೀವು ಸಣ್ಣ ಬೇಕಾದ್ರೆ ಮತ್ತೆ ನೀವು ಲೈಫ್ ಲಾಂಗ್ ಯುಲ್ ಬಿಕಮ್ ಅನಾರೆಕ್ಸಿಕ್. ಕರೆಕ್ಟ್. ಏನೇನೋ ಪ್ರಾಬ್ಲಮ್ಸ್ ಆಗೋಗುತ್ತೆ. ಮೇಡಮ್ ದುಡ್ಡಿನ ವಿಷಯದಲ್ಲಿ ಯಾರ ಹತ್ರ ಕೇಳ್ತಾರೆ? ದುಡ್ಡು ಬೇಕೇ ಬೇಕಲ್ವಾ? ಎಲ್ರಿಗೂ ಎಷ್ಟಿದ್ರು ಕಮ್ಮಿನೇ ಅಲ್ವಾ? ಅಂದ್ರೆ ನೀವೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಒಂದ್ಸತಿ ನೀವು ಸ್ವಿಚ್ ಅನ್ನು ಯೂಸ್ ಮಾಡಿದಾಗ ಆ ಒಂದು ಪರಿಣಾಮ ಅದು ಬೀರಿದಾಗ ನೀವು ಟ್ಯಾಟೂ ಮಾಡಿಸ್ಕೊಂಡ್ರೆ ಅದ್ರ ಕೆಲಸ ಅದು ಸತತವಾಗಿ ಮಾಡ್ತಾ ಇರುತ್ತೆ. ಅಂದರೆ ನನ್ ಪಕ್ಕದಲ್ಲಿ ಇರೋರಿಂದನೂ ದುಡ್ಡು ತಗೊಂಡು ನನಗೆ ಕೊಟ್ಬಿಡತ್ತೆ. ಯು ಮೈಟ್ ಸಿ ದ ಡೌನ್ ಫಾಲ್ ಆಫ್ ಸಂಬಡಿ ಯು ರಿಯಲಿ ಲವ್ ಬಿಕಾಸ್ ಆಫ್ ಯುವರ್ ಟ್ಯಾಟೂ. ಅದು ಜ್ಞಾಪಕ ಇಟ್ಕೋಬೇಕು. ಕರೆಕ್ಟ್, ದುಡ್ಡು ಬೇಕು ಅಂತಾನೆ ಬರ್ಕೊಂಡಿರೋ ಟ್ಯಾಟೂ ಹೆಂಗೇನೋ ಒಂದು ಸ್ವಿಚ್ ಹಾಕಿ ಬಿಟ್ಬಿಟ್ಟಿದ್ದೀರಾ, ಅದ್ರ ಕೆಲಸ ಮಾಡ್ಕೊಂಡು ಕರೆಕ್ಟ್. ಇರುತ್ತೆ. ಅಂಡ್ ಇಟ್ ಇಸ್ ವೆರಿ ಡೇಂಜರಸ್. ಮಾಡಬೇಡಿ. ಅದಕ್ಕೆ ನಾವ್ ಏನ್ ಹೇಳೋದು, ಪ್ರತಿದಿನ ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡ್ಕೊಂಡಾದ್ಮೇಲೆ ಬರ್ಕೊಳ್ಳಿ. ಬಿಕಾಸ್ ಇಟ್ಸ್ ನಾಟ್ ದಟ್ ಶುದ್ಧತೆ ಇರಬೇಕು ಅಂತೆಲ್ಲ ಎಂತದೂ ಇಲ್ಲ. ಆದ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ಅದೊಂದು ಸಬ್ ಕಾನ್ಶಿಯಸ್. ಇದು ದಿನ ಬೆಳಗ್ಗೆ ಹಲ್ಲುಜ್ಗಳೋದ್ ಮರಿತೀರಾ? ಇಲ್ಲ ತಾನೇ, ಮಾಡೇ ಮಾಡ್ತೀರಾ. ಆ ರೀತಿಯಲ್ಲಿ ಸ್ನಾನ ಆಗಿದ ತಕ್ಷಣ ಪೆನ್ಸ್ ಎಲ್ಲ ಕಲರ್ ಪೆನ್ ಇಟ್ಕೊಂಬಿಡಿ. ಟಕ್ ತಗೋ 2 4 1 1 1 8 8 6 2 0 ಸೆಟ್. ಇವತ್ತಿಗೆ ಸೆಟ್ ಅಷ್ಟೇ. ವೆರಿ ಸಿಂಪಲ್. ಅದ್ ಅಳಿಸೋದ್ರೆ ಇಟ್ಸ್ ಓಕೆ, ಇಟ್ ಇಸ್ ಸ್ಟಿಲ್ ಇನ್ ಯೋರ್ ಎನರ್ಜಿ ಫೀಲ್ಡ್. ಇವಾಗ ನೋಡಿ, ನಾನು 24 ಆಲ್ಮೋಸ್ಟ್ ಲೈಟ್ ಆಗೋಗಿದೆ. ನಾನು ಹೋಗ್ತಾ ಹೋಗ್ತಾ ಎಷ್ಟೊಂದು ಟ್ಯಾಟೂ ಅಂದೆತ್ತು, ಹೋಗ್ತಾ ಹೋಗ್ತಾ ಎಷ್ಟೊಂದು ಸ್ವಿಚಸ್ ಕಾಣೆನೇ ಆಗೋಗಿರುತ್ತೆ. ಬಟ್ ಇಟ್ ಇಸ್ ಸ್ಟಿಲ್ ವರ್ಕಿಂಗ್ ಆನ್ ಯೋರ್ ಆರಿಕ್ ಫೀಲ್ಡ್. ಇಟ್ಸ್ ಆಲ್ರೆಡಿ ದೇರ್. ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂಡ್ ಸ್ವಿಚ್ ವರ್ಡ್ಸ್ ಅಂತ ಅಂತಿದ್ದಂಗೆ ಇದು ಯಾವುದೋ ಒಂದು ವೆಸ್ಟ್ ಕಲ್ಚರ್ ಅದು ಇದು ಅಂತ ತುಂಬಾ ಜನಕ್ಕೆ ತಲೆಯಲ್ಲಿ ಡೌಟ್ ಇತ್ತು. ಬಟ್ ಎಷ್ಟು ಕಾಂಪ್ಲೆಕ್ಸ್ ಸಬ್ಜೆಕ್ಟ್ ಎಷ್ಟು ಸರಳವಾಗಿ ನೀವು ಹೇಳಿದ ರೀತಿ ಅಂತೂ ವಾವ್. ಅಂಡ್ ವಂಡರ್ಫುಲ್ ಹ್ಯಾವಿಂಗ್ ಯು ವಿಯರ್ ಶ್ರುತಿ. ಬಹಳ 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 ಎಷ್ಟು ಖುಷಿ ಆಯ್ತು ಅಂದ್ರೆ, ಸೀರಿಯಸ್ಲಿ ಮನಸ್ಪೂರ್ವಕವಾಗಿ ಹೇಳ್ತೀನಿ. ನಾನೇನು ಹೇಳೋದು ಬೇಡ, ನಿಂಗೆ ಅಟ್ಲೀಸ್ಟ್ ಅದೊಂದು ವೈಬಲ್ ಗೊತ್ತಿಲ್ಲ. ಕರೆಕ್ಟ್. ಸೊ ಇನ್ನು ನೀವು ನಮ್ಮ ಪಾಡ್ಕಾಸ್ಟ್ ನ ರೆಗ್ಯುಲರ್ ಅತಿಥಿ. ಕರ್ಸ್ಕೊಳ್ಳಿ. ಅದೇ ನಮ್ಮ ಮಲ್ಲೇಶ್ವರ ಅಂತ ತುಂಬಾ ದೂರ ಇದ್ದೀರಾ ನೀವು, ಅದೇ ಒಂದು ಸಮಸ್ಯೆ ಆಗಿದೆ. ಬಟ್ ಇಸ್ ಓಕೆ, ಇವಾಗ ಮೆಟ್ರೋ ಇದೆಯಲ್ಲ, ಆರಾಮಾಗಿ ಬರ್ಬೋದು, ಅದು ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಏನ್ ಗೊತ್ತಾ, ಇವತ್ತು ವಿ ಹವ್ ಟಚ್ ದ ಟಿಪ್ ಆಫ್ ದಿ ಐಸ್ಬರ್ಗ್. ಅಂದ್ರೆ ಸ್ವಿಚ್ ವರ್ಡ್ಸ್ ಗಳ ಬೇಸಿಕ್ ಅನ್ನು ಇವತ್ತು ಟಚ್ ಮಾಡಿದ್ದೀವಿ. ಸ್ವಿಚ್ ವರ್ಡ್ಸ್ ಅಲ್ಲೇ ಸ್ಯಾಂಡ್ವಿಚಸ್ ಅಂತ ಇದೆ. ಸ್ವಿಚ್ ವರ್ಡ್ಸ್ ಅಲ್ಲೇ ಇನ್ನಷ್ಟು ಆಳವಾದ ಮಾತಾಡೋದು ಬಹಳ ಬಹಳ ಬಹಳನೇ ಇದೆ. ಹೌದು. ಅಂಡ್ ಯಾರ್ಯಾರು ರಾಜೇಶ್ ಅವರ ರಿವೀಲ್ಸ್ ಪಾಡ್ಕಾಸ್ಟ್ ಅನ್ನು ನೋಡ್ತಿದ್ದೀರೋ, ಐ ನಾಟ್ ಗೋನಾ ಟೆಲ್ ಯು ಟ್ರೈ. ಪ್ಲೀಸ್ ಏನನ್ನು ಟ್ರೈ ಮಾಡ್ತೀನಿ ಎಂಬ ಮನೋಭಾವದಲ್ಲಿ ಮಾಡ್ಲೇಬೇಡಿ. ಬಿಕಾಸ್ ಟ್ರಯಲ್ ಅಂತ ಹೇಳ್ದಾಗ್ಲೇ ಆ ಕೆಲಸ ನಡೆಯಲ್ಲ ಅನ್ನೋದು. ರಾಜೇಶ್ ಟ್ರೈ ಟು ಕಮ್ ಅಂದ್ರೆ ಏನರ್ಥ? ಶ್ರುತಿ ಬರಲ್ಲ, ಸುಮ್ಮನೆ ಕಾಗೆ ಆರಿಸ್ತಾ ಇದಾರೆ, ಸುಮ್ಮನೆ ಶಿ ಇಸ್ ಬೈಯಿಂಗ್ ಟೈಮ್. ಮಾಡ್ಬಿಡಿ, ಅದು ಮಾಡ್ಬಿಡಿ. ಟ್ರೈಗೆ ಆ ಪದನೇ ಬೇಡ. ಟ್ರೈ ಟು ಈಟ್ ಅಂದ್ರೆ ಏನ್ ಅರ್ಥ? ತಿಂತೀವೋ ಬಿಡ್ತೀವೋ?
ಐ ಟ್ರೈ ಟು ಟೇಕ್ ಅ ಬಾತ್ ಅಂದ್ರೆ ಏನತ್ತ ನೀರ್ ಬೀಳತ್ತೋ ಬೀಳಲ್ವೋ ಟ್ರೈಗೆ ಅರ್ಥ ಇಲ್ಲ. ಐ ಶಾಲ್ ಎಕ್ಸ್ಪೆರಿಮೆಂಟ್ ಇಟ್. ಎಸ್, ಎಕ್ಸ್ಪೆರಿಮೆಂಟ್ ಅಂದ್ರೆ ಮಾಡ್ತೀನಿ, ಕ್ಲಿಯರ್. ಶ್ರುತಿ, ಫೈನಲಿ ಕೊನೆಯದಾಗಿ ಈ ಪದಗಳು ಬಳಸಲೇಬಾರದು ಅನ್ನೋದಾದ್ರೆ, ಈಗ ಟ್ರೈ, ಆಮೇಲೆ ಸ್ಟ್ರಗಲ್, ಟ್ರೈ, ಸ್ಟ್ರಗಲ್, ಈ ನಾವು ಅದೇ ತರ ಯಾವ ವರ್ಡ್ಸ್ ನಾವು ಸಾಧಾರಣವಾಗಿ ದಿನನಿತ್ಯ ಬಳಕೆ ಮಾಡುವ ಪದಗಳ ಮೇಲೆ ಫಸ್ಟ್ ಗಮನವನ್ನು ಹರಿಸಬೇಕಾಗಿದೆ. ಈ ಕೆಲವೊಬ್ರಿಗೆ ಒಂದು ಅಭ್ಯಾಸ ಇದೆ, ಹೇಳ್ಬಾರ್ದು ಬಟ್ ಹೇಳ್ತೀನಿ. ಮಾತಲ್ಲಿ ಸುಮ್ನೆ ಫ್ರೆಂಡ್ಗೆ ಬಿಕಾರಿ ಅಂತ ಹೇಳ್ತಾರೆ. ಯು ನೋ ಹೌ ಡೇಂಜರಸ್ ದಟ್ ವರ್ಡ್ ಇಸ್. ಬಿಲಿಯನರ್ ಅಂತ ಯಾಕೆ ಹೇಳಲ್ಲ? ಸ್ಟಾಪ್ ಸೇಯಿಂಗ್ ದಟ್.